ಇದೀಗ ಹನೂರು ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಶೂಟೌಟ್ ಪ್ರಕರಣ ಈಗ ವಿಪಕ್ಷಗಳಿಗೆ ಆಹಾರ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಬಿಜೆಪಿ ಜೆಡಿಎಸ್ ಎನ್ಕೌಂಟರ್ನಲ್ಲಿ ಮೃತರಾದವರು ಬೇಟೆಗಾರರಲ್ಲ, ಕೃಷಿಕರು ಜೊತೆಗೆ ಬಡ ಕೂಲಿ ಕಾರ್ಮಿಕರು ಅಂತ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಜೆಡಿಎಸ್ ಎನ್ಕೌಂಟರ್ನಲ್ಲಿ ಮೃತರಾದವರು ಬೇಟೆಗಾರರಲ್ಲ, ಕೃಷಿಕರು ಬಡ ಕೂಲಿ ಕಾರ್ಮಿಕರು ಅಂತ ವಾಗ್ದಾಳಿಯನ್ನ ನಡೆಸಲಾಗಿದೆ. ಇಲಾಖೆ ಬೇಜವಾಬ್ದಾರಿ ಅಂತ ಬಿಜೆಪಿ ಜೆಡಿಎಸ್ ಕಿಡಿಕಾರಿರುವಂಥದ್ದು. ಅರಣ್ಯ ಇಲಾಖೆ ಬೇಜವಾಬ್ದಾರಿ ಅಂತ. ಇನ್ನ ಭಾರತ್ ಜೋಡೋ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡ್ತೀರಿ, ಎನ್ಕೌಂಟರ್ನಲ್ಲಿ ಸತ್ತವರಿಗೆ ಕೇವಲ 5 ಲಕ್ಷ ರೂಪಾಯಿ ಕೊಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಅವರಿಗೂ ಕೂಡ 10 ಲಕ್ಷ ರೂಪಾಯಿ ಕೊಡಿ ಅಂತ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಿಜೆಪಿ ಜೆಡಿಎಸ್. ತಪ್ಪಿತಸ್ಥರ ತಲೆದಂಡಕ್ಕೆ ಪಟ್ಟು ಹಿಡಿದು ಕೂತಿರುವಂತಹ ಬಿಜೆಪಿ ಜೆಡಿಎಸ್ ಪಕ್ಷ ನ್ಯಾಯಾಲಯದ ಸುಪರ್ದಿಯಲ್ಲಿ ತನಿಖೆಗೆ ಆಗ್ರಹ ಕೂಡ ಮಾಡಲಾಗ್ತಾ ಇದೆ. ಎತ್ತ ಶೂಟೌಟ್ ಕೇಸ್ನಲ್ಲಿ ಗೊಂದಲಕ್ಕೆ ಸಿಲುಕಿರುವಂಥದ್ದು ರಾಜ್ಯ ಸರ್ಕಾರ. ಎನ್ಕೌಂಟರ್ ಸಮರ್ಥಿಸಿಕೊಳ್ತಾ ಇರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವರು ಹಾಗೆ ಸಂಸದರಿಂದ ಭಿನ್ನ ವಿಭಿನ್ನ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಕೂಡ ಮಾಡಿರುವಂಥದ್ದು ಮೃತರ ಕುಟುಂಬಸ್ಥರು. ಇದೀಗ ಹನೂರು ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಆಹಾರ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಜೆಡಿಎಸ್ ಎನ್ಕೌಂಟರ್ನಲ್ಲಿ ಮೃತ ಆದವರೆಲ್ಲ ಬೇಟೆಗಾರರಲ್ಲ, ಕೃಷಿಕರು ಹಾಗೆ ಬಡ ಕೂಲಿ ಕಾರ್ಮಿಕರು ಅಂತ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇರುವಂಥದ್ದು ವಿರೋಧ ಪಕ್ಷದಿಂದ. ಇಲಾಖೆಯ ಬೇಜವಾಬ್ದಾರಿ ಅಂತ ಬಿಜೆಪಿ ಜೆಡಿಎಸ್ ಈಗ ಕಿಡಿಕಾರ್ತಾ ಇದೆ ಸರ್ಕಾರದ ವಿರುದ್ಧ. ಭಾರತ್ ಜೋಡೋ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡ್ತಿದ್ದೀರಿ, ಎನ್ಕೌಂಟರ್ನಲ್ಲಿ ಸತ್ತವರಿಗೆ 5 ಲಕ್ಷ ರೂಪಾಯಿ ಕೊಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಅವರಿಗೂ ಕೂಡ 10 ಲಕ್ಷ ರೂಪಾಯಿ ಕೊಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಿಜೆಪಿಯ ಒಂದು ಜೆಡಿಎಸ್ನ ನಾಯಕರು. ಇದೀಗ ತಪ್ಪಿತಸ್ಥರ ತಲೆದಂಡಕ್ಕೆ ಪಟ್ಟು ಹಿಡಿದು ಕೂತಿರುವಂಥದ್ದು ಬಿಜೆಪಿ ಜೆಡಿಎಸ್ ಪಕ್ಷಗಳು. ನ್ಯಾಯಾಲಯದ ಸುಪರ್ದಿಯಲ್ಲಿ ತನಿಖೆಗೆ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ, ಕೇಳಿ ಬರ್ತಾ ಇರುವಂಥದ್ದು. ಇತ್ತ ಶೂಟೌಟ್ ಕೇಸ್ನಲ್ಲಿ ಗೊಂದಲಕ್ಕೆ ಸಿಲುಕಿರುವಂಥದ್ದು ರಾಜ್ಯ ಸರ್ಕಾರ. ಎನ್ಕೌಂಟರ್ ಸಮರ್ಥಿಸಿಕೊಳ್ತಾ ಇರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವರು ಹಾಗೆ ಸಂಸದರಿಂದ ಭಿನ್ನ ವಿಭಿನ್ನ ಹೇಳಿಕೆಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ, ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ವಿಪಕ್ಷಗಳಿಗೆ ಆಹಾರವಾದ ಹನೂರು ಶೂಟೌಟ್ ಕೇಸ್ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಜೆಡಿಎಸ್ ಪಕ್ಷಗಳು ನಾಯಕರು ಕೂಡ ಎನ್ಕೌಂಟರ್ನಲ್ಲಿ ಮೃತರಾದವರು ಯಾರು ಕೂಡ ಬೇಟೆಗಾರರಲ್ಲ, ಕೃಷಿಕರು ಹಾಗೆ ಬಡ ಕೂಲಿ ಕಾರ್ಮಿಕರು ಅಂತ ವಾಗ್ದಾಳಿಯನ್ನ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಅರಣ್ಯ ಇಲಾಖೆ ಬೇಜವಾಬ್ದಾರಿ ಅಂತ ಬಿಜೆಪಿ ಜೆಡಿಎಸ್ ಕಿಡಿಕಾರ್ತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಅವರು ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅತ್ಯಂತ ಬೇಜವಾಬ್ದಾರಿಯಾಗಿ ಅರಣ್ಯ ಇಲಾಖೆ ನಡೆಸ್ಕೊಂಡು ಅರಣ್ಯದ ಸುತ್ತಿ ಇರುವಂತಹ ಜನರು ಮತ್ತು ಅರಣ್ಯಕ್ಕೆ ಒಂದು ನಿಕಟವಾಗಿರುವಂಥ ಸಂಬಂಧ ಇರ್ತದೆ. ಅದು ಅರಣ್ಯ ಇಲಾಖೆಗೂ ಕೂಡ ಗೊತ್ತಿರ್ತದೆ. ಬಹುತೇಕವಾಗಿ ಅಲ್ಲಿರೋ ಗಾರ್ಡ್ಸ್ಗೆ ಮತ್ತು ಲೋವರ್ ಲೆವೆಲ್ ಅರಣ್ಯ ಅಧಿಕಾರಿಗಳಿಗೆ ಊಹಿಸುವಂತನೂ ಕೂಡ ಗೊತ್ತಿರ್ತದೆ. ಇದೆಲ್ಲ ಇರುವಾಗ ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಶೂಟ್ ಮಾಡಿದ್ರು. ಅದು ಖಂಡಿತವಾಗೂ ಅವ್ರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದ್ರೆ ಆಗೋದಿಲ್ಲ, ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗ್ತದೆ. ಇಲ್ಲಿ ಸರ್ಕಾರದ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅದು ನಾನು ಹೇಳ್ತಕ್ಕಂಥ. ಈಗ ಅವರು ಗುಂಡಾರಿಸಿದ್ರು ಅಂತ ಹೇಳ್ತಾರೆ, ಇವ್ರಿಗೆ ಯಾಕೆ ಇಟ್ಟಾಗಲಿಲ್ಲ, ಯಾರಿಗೂ ನೋವು
ಅಧಿಕಾರಿಗಳಿಗೆ ಯಾರಿಗೂ ಏಟ್ ಆಗಿಲ್ಲ, ಸಿಬ್ಬಂದಿಗಳಿಗೆ. ಇವ್ರು ಯಾವ ರೀತಿ ಅವ್ರನ್ನ ಶೂಟ್ ಮಾಡಿದ್ರು, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು, ಅವರಿಗೆ ಸರ್ಕಾರದಿಂದ ಒಂದು ಕಡೆ ಕುಟುಂಬಗಳಿಗೆ ಪರಿಹಾರ ಕೊಡೋದು ಒಂದು ಭಾಗ. ಇನ್ನೊಂದು ಕಡೆ ಅಧಿಕಾರಿಗಳು ಯಾರು ಎಲ್ಲೇ ಮೀರಿ ಅವರ ಒಂದು ಗುಂಡು ಹಾರಿಸ್ತಕ್ಕಂಥದ್ದು ಏನಿದೆ, ಏನೋ ಅವ್ರ ರಕ್ಷಣೆಗೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯ ದೇಹಕ್ಕೆ ಈಗ ಅವ್ರು ಏನು ಆ ಒಂದು ಹಲ್ಲೆ ಮಾಡಿದ್ದಾರೆ ಗುಂಡಿನ ಮುಖಾಂತರ, ಇವತ್ತು ಅದಕ್ಕೆ ಕೆಲವು ಬೆಲೆ ತರಲೇಬೇಕು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಏನು 3 ಕಾಡಿನೊಳಗೆ ಬೇಟೆಗೆ ಹೋಗಿದ್ರು ಅಂತೇಳಿ ಅವ್ರನ್ನ ಎನ್ಕೌಂಟರ್ ಮಾಡಿರುವಂಥದ್ದು, ಇದು ಖಂಡಿತ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ, ಇದು ನಾವು ಖಂಡಿಸ್ತೇವೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನ ಮಹಾಜರ್ ಮಾಡಬೇಕು ಸ್ಪಾಟ್ ಅಲ್ಲಿ. ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಎರಡನೇದು ಫಸ್ಟ್ನೇದು ಡೈರೆಕ್ಟ್ ಆಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು ಪೊಲೀಸರ ಒಂದು ಸುಪರ್ದಿಯಲ್ಲಿ, ಅದು ಕೂಡ ಆಗಿಲ್ಲ. ಪ್ರಾಣಿಗಳನ್ನ ಕೊಲ್ತಾ ಇದ್ರ, ಮಾಂಸ ಮಾರಾಟ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆಯಾಗ್ಬಿಟ್ಟಿದ್ದಾರೆ. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ ಎಸಿ ನೇತೃತ್ವದಲ್ಲಿ ತನಿಖಾ